ಉಪಸ್ಥಿತ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಕಲ್ಕೂರ ಪ್ರದರ್ಶನದ ವತಿಯಿಂದ ಆಧಾರದ ಗೌರವದ ಸ್ವಾಗತವನ್ನು ಬಯಸುತ್ತಾ, ಮಳೆಗಾಲದ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಕಲ್ಕೂರ ಪ್ರತಿಷ್ಠಾನ ಅವರ ಸ್ವಂತ ಮನೆ ಕದ್ರಿಯ ಮಂಜು ಪ್ರಸಾದದಲ್ಲಿ ಹಲಸು ಮಾವು ಮೇಳ ಎನ್ನುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಜರುಗಿಸ್ತಾ ಬಂದಿದೆ. ಈ ವರ್ಷದ ಹಲಸು ಮಾವು ಮೇಳದ ಮಾಹಿತಿಗೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಕಲ್ಕೂರ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಹೆಗಡಮೂರು ಅಧ್ಯಕ್ಷರಂತ ಶ್ರೀಯುತ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಉಪಸ್ಥಿತರಿದ್ದಾರೆ. ಅವರ ಜೊತೆಗೆ ಶ್ರೀಯುತ ಸುಧಾಕರ್ ರಾವ್ ಪೇಜೆ ಅವರ ಉಪಸ್ಥಿತರಿದ್ದಾರೆ. ಹಾಗೆ ಶಿವಪ್ರಸಾದ್ ಪ್ರಭುಗಳು ಪ್ರಸಾದ್ ಅವರು ಅಧ್ಯಕ್ಷರು, ಹಾಗೆ ಅದರ ಜೊತೆಗೆ ಜನಾರ್ದನ್ ಹಂದೆ ಅವರು ಉಪಸ್ಥಿತರಿದ್ದಾರೆ. ನಾನು ದಯಾನಂದ್ ಕಟೀಲ್. ಉಪಸ್ಥಿತ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಶ್ರೀ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಈ ಒಂದು 2 ದಿನಗಳ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಓಂ ಶ್ರೀ ಮಂಜುನಾಥಾಯ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮಳೆ ಬರದ ಕಾಲದ ಮಳೆಗಾಲದ ಶುಭಾಶಯಗಳು. ಬರಲಿ ಎನ್ನುವಂಥ ನಿರೀಕ್ಷೆ, ಗಿಳೆ ತಂಪಾಗಲಿ, ಸಸ್ಯ ಸಂಪತ್ತು ಸಮೃದ್ಧಿಯಾಗಲಿ ಎನ್ನುವಂಥ ಅಪೇಕ್ಷೆಯೊಂದಿಗೆ ಸ್ಥಳೀಯ ಬೆಳೆಗಳು ಮತ್ತು ಸ್ಥಳೀಯ ಆಹಾರ ಪದ್ಧತಿಗಳು ಇದರ ಮೌಲ್ಯವರ್ಧನೆಯ ದೃಷ್ಟಿಯಿಂದ ಸಾವಯವ ಬಳಗ ಎನ್ನುವಂಥ ನೆಲೆಯಲ್ಲಿ ಬಹುಶಃ ನಾವು ಆರಂಭದಿಂದ ಮಾಡಿಕೊಂಡಂಥ ಹಲವಾರು ಕಾರ್ಯಕ್ರಮಗಳ ಒಂದು ಮಾವು ಹಲಸು ಮೇಳ. ತುಳುವಿನಲ್ಲಿ ಹೇಳಿದ್ರೆ ಪೆಲಕಾಯಿ ಪರ್ವ, ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಜಾಕ್ ಫ್ರೂಟ್ ಮ್ಯಾಂಗೋ ಫೆಸ್ಟ್. ಈ ವರ್ಷವು ಯಥಾ ಪ್ರಕಾರವಾಗಿ ಬಾಳಭಟ್ರ ಹಾಲಲ್ಲಿ ಸಾವಯವ ಬಳಗದ ಉಸ್ತುವಾರಿ ನಡೆದಿದ್ದರೆ, ಇವಾಗ ಕೊನೆಯಾಗಿ ಇವತ್ತದು ಹೇಗೆ ನಾವು ಕಲ್ಕೂರ ಪ್ರತಿಷ್ಠಾನ ಕೃಷ್ಣ ವೇಷವನ್ನು ಹಮ್ಮಿಕೊಂಡು ಇವತ್ತು ಎಲ್ಲ ಕಡೆಗೆ ಜಗತ್ತಿನಾದ್ಯಂತ ಅದು ಪಸರಿಸಿದೆ, ಜಗತ್ತಿನಾದ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಅದೇ ರೀತಿ ಇವತ್ತು ಈ ರೀತಿಯ ಚಿಂತನೆ ಎಲ್ಲ ಕಡೆಗಳಲ್ಲಿ, ಮೊದಲು ಲಾಲ್ಬಾಗಿಗೆ ಮಾತ್ರ ಮೀಸಲಾಗಿತ್ತು. ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಮಾವು ಮೇಳ ಅಂತ ಹೇಳುವಂಥದ್ದು ಅದು ನಡೀತಾ ಇತ್ತು. ಇವತ್ತು ಎಲ್ಲ ಕಡೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇದೆ. ಕಳೆದ ವಾರ ಸೆಂಟ್ ಸೆಬೆಸ್ಟಿಯನ್ ಹಾಲಲ್ಲಿ ನಡೀತಾ ಇದೆ, ಆದರೆ ನಡೆದಿದೆ. ಮುಂದಿನ ವಾರ ಸುರತ್ಕಲ್ಲೂ ಇದೆ. ಹೆಚ್ಚಾಗಿ ನಮ್ಮದು ಕೊನೆಯದಾಗಿ ಇರುವಂಥದ್ದು. ಹಾಗಾಗಿ ಸುಮಾರು ಒಂದು ಇದರ ವಿಶೇಷತೆ ಅಂತ ಹೇಳಿದರೆ, ನಾವು ಮಾಡುವಂಥದ್ದು ರೈತರೇ ಬೆಳೆದಂತಹ ಅಥವಾ ತಾವು ಮನೆಯಲ್ಲೇ ತಯಾರಿಸಿದಂಥ ಬಂಧುಗಳು ತಯಾರಿಸಿದ ಉತ್ಪನ್ನಗಳಿಗೆ ನೇರ ಮಾರಾಟಕ್ಕೆ ಅವಕಾಶ. ಯಾವುದೇ ಟ್ರೇಡಿಂಗು ಅಥವಾ ಯಾವುದೇ ಒಂದು ಬ್ರ್ಯಾಂಡೆಡ್ ವ್ಯವಸ್ಥೆಗಳಿಗೆ ಅಲ್ಲಿ ಬಂದು ಅವರದೇ ಇದ್ದರೆ ಅವರ ವಸ್ತುಗಳನ್ನು ಇಡಲಿಕ್ಕೆ ಮಾತ್ರ ಅವಕಾಶ. ಮತ್ತು ರೈತರು ಈಗ ಈ ಮಳೆಗಾಲ ಆದ ಕಾರಣ ದಕ್ಷಿಣ ಕನ್ನಡದ ಹಲಸುನಲ್ಲಿ ಮತ್ತು ಮಾವು ಅಂತೂ ಅಲಭ್ಯ, ಹಲಸಾದರೂ ಸಿಗ್ತದೆ. ಆದರೆ ಹೊರಗಡೆಯಿಂದ ಈ ರಾಮನಗರ, ಕುಣಿಗಲ್ಲು ಈ ಎಲ್ಲ ಪ್ರದೇಶದಿಂದ ರೈತರು ನೇರವಾಗಿ ಅಲ್ಲಿಂದ ಮಾವಿನ ಹಣ್ಣುಗಳನ್ನು ಮತ್ತು ಹಲಸಿನ ಹಣ್ಣುಗಳನ್ನು, ಕುಣಿಗಲ್ಲು ಈ ಪ್ರದೇಶದಿಂದ ಅದರಲ್ಲಿ ಬೇರೆ ಬೇರೆ ಕೆಂಪು, ಹಳದಿ ಮತ್ತು ರುದ್ರಾಕ್ಷೆ ಹೀಗೆ ಬೇರೆ ಬೇರೆ ಬೇರೆಯ ಹಲಸುಗಳು, ಯಾರೋ ಕೇಳಿದ್ರು ನನಗೆ ಬರ್ಮಾ ಅದು ಅದರದ್ದೆಲ್ಲ ಇಲ್ಲಿ ಇದಾಗಿದೆ, ಇವುಗಳನ್ನು ತರ್ತಾರೆ. ಅದರ ಜೊತೆಗೆ ನೇರಳೆ ಹಣ್ಣು, ಅನಾನಸು ಮತ್ತು ಡ್ರ್ಯಾಗನ್ ಫ್ರೂಟು ಇಂಥ ವಿಶೇಷವಾಗಿ ವಿಷಮುಕ್ತವಾದಂಥ ವಸ್ತುಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ರೈತರೇ ಅವರು ಲಾರಿಯಲ್ಲಿ ಹಾಕ್ಕೊಂಡು ಬರ್ತಾರೆ. ನಮ್ಮ ಎರಡನೇದಾಗಿ ಉತ್ಪನ್ನಗಳು. ನಮ್ಮ ಕಲ್ಕೂರ ಪ್ರತಿಷ್ಠಾನದ ಹಲಸು ಮಾವು ಮೇಳದಲ್ಲೇ ಆರಂಭವಾದದ್ದು ಹೋಳಿಗೆ. ಇವತ್ತು ಅವರು ಹೋಳಿಗೆ ಅಂತ ಹೇಳಿದರೆ ಎಲ್ಲ ಮೇಳದಲ್ಲಿ ಅವರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಅಂದರೆ ಒಂದು ಸ್ವಯಂ ಉದ್ಯೋಗಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದ್ದು ಇವತ್ತು ಅವರು ಬದುಕನ್ನು ಬಹಳ ಗಟ್ಟಿಯಾಗಿ ಕಟ್ಟಿಕೊಂಡಿದ್ದಾರೆ. ಅಂಥ ಹಲವಾರು ಕೋಟದಿಂದ ಇರ್ಬೋದು, ಹಲಸು ಅದು ಹಪ್ಪಳಗಳು, ಸಂಡಿಗೆಗಳು, ಉಂಡ್ಲುಕ್ಕ ಅಂತ ಹೇಳ್ತಾರೆ, ಉಂಡ್ಲುಕ್ಕಗಳು, ಅಥವಾ ಮತ್ತು ಅದರ ಬೇರೆ ಹಲಸಿನ ಹಣ್ಣಿನ ಚಿಪ್ಸ್ ಅಂತ ಹೇಳ್ತೇವೆ ನಾವು, ಏನು ಹಲಸು ಹುರಿದದ್ದು ಅಂತ, ಅದನ್ನು ಸೋಂಟೆ ಅಂತ ಹೇಳ್ತಾರೆ ಈ ಪ್ರದೇಶದಲ್ಲಿ, ಅದಿರಬಹುದು. ಹೀಗೆ ಎಲ್ಲ ಅಂತಹ ಉತ್ಪನ್ನಗಳು ತೆಂಗಿನ ಎಣ್ಣೆಯಲ್ಲಿ ಅಥವಾ ನೆಲಗಡಲೆ ಎಣ್ಣೆ ಅಥವಾ ತುಪ್ಪ ಇದರಲ್ಲಿ ಕರಿದಂಥ ವಸ್ತುಗಳಿಗೆ ಮಾತ್ರ, ರಿಫೈನ್ಡ್ ಆಯಿಲಿಗೆ ಖಂಡಿತವಾಗಿ ಪ್ರವೇಶವಿಲ್ಲ. ಸಾವಯವ ಬಳಗದ ಒಂದು ಉಸ್ತುವಾರಿಯಲ್ಲಿ ಇದು ನಡೆಯುವಂಥದ್ದು. ಮತ್ತು ಹೋಳಿಗೆಯ ಕಣಕಕ್ಕೆ ಬಿಟ್ಟರೆ ಮೈದಾ ಹಿಟ್ಟು, ಮೈದಾದ ಯಾವುದೇ ಉತ್ಪನ್ನಗಳಿಗೆ ಅಲ್ಲಿ ಅವಕಾಶಗಳು ಇಲ್ಲ. ಮತ್ತು ಎಲ್ಲ ಉಪಯೋಗಿಸುವಂಥ ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ಎಣ್ಣೆ ಇರ್ಬೋದು,
ಇದು ವಿಷಮುಕ್ತವಾದಂಥ ವಸ್ತುಗಳಿಗೆ ಮಾತ್ರ, ಅಲ್ಲಿ ಉಪಯೋಗಿಸಿದಂಥ ವಸ್ತುಗಳಿಗೆ ಮಾತ್ರ ಮಾರಾಟದ ವ್ಯವಸ್ಥೆ. ಹೀಗಾಗಿ ಸಾವಯವ ಕೃಷಿ ಬಳಗದ ಜೊತೆಗೆ ಕಲ್ಕೂರ ಪ್ರತಿಷ್ಠಾನ ವಿಶೇಷವಾಗಿ ನಮ್ಮ ರತ್ನಾಕರ್, ನಮ್ಮ ಸಾವಯವ ಬಳಗದ ಅಧ್ಯಕ್ಷರಾದಂಥ ಪ್ರಸಾದ್ ಅವರು, ಇವರದೆಲ್ಲ ಉಸ್ತುವಾರಿಯಲ್ಲಿ ಸುಮಾರು ಪ್ರತಿಶತ ಬೇರೆ ಬೇರೆ ವಿಭಾಗಗಳೊಂದು 30 ಸ್ಟಾಲ್ಗಳಲ್ಲಿ ಬರಲಿಕ್ಕಿದೆ. ಅದರ ಒಟ್ಟಿಗೆ ಒಂದು ಪುಸ್ತಕದ ಸ್ಟಾಲು ಇರುತ್ತದೆ. ಅದರ ಜೊತೆಗೆ ಜಲಸಸ್ಯಗಳು ಸಮೇತ ನಾವು ಹೊರಭಾಗದಲ್ಲಿ ತಾವರೆ ಇದೆಲ್ಲ ಇರುವಂಥದ್ದು, ಅದಕ್ಕೂ ಒಂದು ಅವಕಾಶವನ್ನು ಕಲ್ಪಿಸಿದ್ದೇವೆ. ಮತ್ತು ಈ ಎಲ್ಲ ಪ್ರಭೇದಗಳ ಗಿಡಗಳನ್ನು ಸಮೇತ ಪ್ರದರ್ಶನ ಮಾರಾಟ ಇದಕ್ಕೂ ಅವಕಾಶವಿದೆ. ರಾಮನಗರ ಕುಣಿಗಲ್ಲು ಈ ಪ್ರದೇಶದಿಂದ ಬರುವಂಥವರು, ಅವರು ರೈತರು, ಅವರು ನಮ್ಮ ಈ ಕಡೆಯಲ್ಲಿ ಹಲಸಿನನ್ನು ತೆಗೆದು ಕೊಡುವಂಥದ್ದು, ಹೊರ ತೆಗೆದುಕೊಡೋದು ಕ್ರಮ ಇಲ್ಲ. ಆದರೆ ಅವರು ಬಂದೀಗ ಅದನ್ನು ಇವಾಗ ಮಂಗಳೂರಿನವರಿಗೆ ಅಭ್ಯಾಸ ಆಗಿದೆ, ಅವರು ಬಂದು ಅದರದ್ದು ನಾವು ಪ್ರತ್ಯೇಕವಾದ ಅವಕಾಶವನ್ನು ನಾವು ಕಲ್ಪಿಸಿದ್ದೇವೆ. ಇದು ಇಷ್ಟೇ ಅಲ್ಲದೆ ಉಪ್ಪಿನಕಾಯಿ, ಕಬಾಬು, ಮಂಚೂರಿ, ಇವತ್ತಿನ ವಿಶೇಷತೆಯ ಆಹಾರ ವಸ್ತುಗಳಿಗೂ ಅಲ್ಲಿ ಲಭ್ಯಕ್ಕೆ ಅದಕ್ಕೂ ಅವಕಾಶವನ್ನು, ಅದನ್ನು ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಇದು ಕೇವಲ ಇಷ್ಟಕ್ಕೆ ಇದಾಗಬಾರ್ದು. ಮೇಳ, ಸಂಭ್ರಮ ಇದು ಎಲ್ಲದರ ಜೊತೆಗೆ ಇದು ಒಂದು ಉತ್ಸವ ಸ್ವರೂಪದಲ್ಲಿ ಅದಕ್ಕೆ ರೂಪ ಕೊಡುವರೆ 2 ದಿವಸಗಳ ಕಾಲ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಪೇಜಾವರ ವಿಶ್ವೇಶತೀರ್ಥ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಮಕ, ತಾಳಮದ್ದಲೆ, ದೇಶಭಕ್ತಿ ಗೀತೆ, ಆಶಯ ಗೀತೆಗಳು ಅಥವಾ ಉಪನ್ಯಾಸಗಳು ಮತ್ತು ಪ್ರತಿಭಾ ಪುರಸ್ಕಾರಗಳು, ಇದು ಎಲ್ಲವನ್ನು ನಮ್ಮ ಶಿವಪ್ರಸಾದ್ ಪ್ರಭು, ದಯಾನಂದ ಕಟೀಲು, ಸುಧಾಕರ್ ಇವರೆಲ್ಲ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಮುಕ್ತ ಅವಕಾಶ, ಎಲ್ಲ ಪ್ರತಿಭೆಗಳಿಗೆ ಯಾವುದೇ ರೀತಿಯ ಸಂಭಾವನೆ ಆಗಲಿ ಅಥವಾ ಯಾವುದೇ ರೀತಿಯ ವ್ಯವಸ್ಥೆಗಳಿಗೆ ಇಲ್ಲಿರೋದು ಎಲ್ಲವೂ. ಅದರ ಜೊತೆಗೆ ನಾವು ಇದು ಯೋಗ ದಿವಸಗಳು ಇರುವ ಕಾರಣ 2 ದಿವಸಗಳಲ್ಲಿ ನಾವು ಯೋಗ, ಸಾವಯವ ಆಹಾರ ಮತ್ತು ಆರೋಗ್ಯ ಭಾಗ್ಯ ಎನ್ನುವಂಥ ಚಿಂತನೆಯೊಂದಿಗೆ ಉಪನ್ಯಾಸವನ್ನು ಇಟ್ಟಿದ್ದೇವೆ. ಬೆಳಿಗ್ಗೆ 7ರಿಂದ ಸಂಜೆ 7ರ ತನಕ 20 ಮತ್ತು 21 ಶನಿವಾರ ಮತ್ತು ಆದಿತ್ಯವಾರ ಹಲಸು ಮಾವು ಮೇಳ ಇದು ನಡೆಯುವಂಥದ್ದಿದ್ರೆ ಕೆಳಗಡೆಯಲ್ಲಿ, ಮೇಲ್ಗಡೆಯ ಮೇಲ್ಭಾಗದಲ್ಲಿ ಆ ದಿವಸ 20ನೇ ತಾರೀಕು ಶನಿವಾರ 10 ಗಂಟೆಗೆ ಸರಿಯಾಗಿ ಜಿತಕಾಮಾನಂದ ಶ್ರೀಗಳು ನಮಗೆ ಅದರ ಸಭಾ ಕಾರ್ಯಕ್ರಮ ಅದರದ್ದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಶರವ ರಾಘವೇಂದ್ರ ಶಾಸ್ತ್ರಿಗಳು ದೀಪ ಪ್ರಜ್ವಲನ ಮಾಡೋದಿದ್ದರೆ ಪ್ರೊಫೆಸರ್ ಪುರಾಣಿಕರ ಅಧ್ಯಕ್ಷತೆಯಲ್ಲಿ ವೇದವ್ಯಾಸ ಕಾಮತರು ಮಾರಾಟ ಮಳಿಗೆಗಳನ್ನು ಮಾಡ್ತಾರೆ. ಮತ್ತು ಉದ್ಘಾಟನೆಯನ್ನು ಡಾಕ್ಟರ್ ಜೀವರಾಜ್ ಸೊರಕೆ, SCS ಆಸ್ಪತ್ರೆ, ಅವರು ಸ್ವತಃ ಕೃಷಿಕರು ಹೌದು, ಅವರು ಅದನ್ನು ಮಾಡಲಿಕ್ಕಿದ್ದಾರೆ. ತದನಂತರ ಅದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳ ಪ್ರತಿಭೆಗಳ ಚಿಂತನೆಗಳು ಅನಾವರಣಗೊಳ್ಳಿಕ್ಕಿದೆ. ಆ ದಿವಸ 2ನೇ ದಿವಸ 21 ಆದಿತ್ಯವಾರ ಯೋಗ ದಿನಾಚರಣೆ ಇರುವ ಕಾರಣ ಆರಂಭದಲ್ಲಿ ಯೋಗ ಪ್ರದರ್ಶನದೊಂದಿಗೆ ಉದಯರಾಗ ಯೋಗ ಪ್ರದರ್ಶನ, ಮಕ್ಕಳ ಯೋಗ ಪ್ರದರ್ಶನದಿಂದ ನಾವು ಆರಂಭಗೊಂಡು 10 ಗಂಟೆಗೆ ಸರಿಯಾಗಿ ಉಡುಪಿಯ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಅವರು ವಿಶೇಷವಾಗಿ ನಮ್ಮಲ್ಲಿ ವೃತಾಚರಣೆ ಅಂತಿದೆ, ಆಹಾರ ಪದ್ಧತಿಯಲ್ಲಿ ವೃತ ಅಡಿಗೆ ಅಂತ ಹೇಳ್ತಾರೆ. ಅದು ಉಡುಪಿಯಲ್ಲಿ ಮಾತ್ರ ಅದನ್ನು ಪರಂಪರೆ ಆಗಿದೆ. ಒಳ್ಳೆ ಮೆಣಸು ಹಾಕಿ, ಮೆಣಸಿಲ್ಲದೆ, ಹುಣಸೆ ಹುಳಿ ಇಲ್ಲದೆ, ಹಾಲಿಲ್ಲದೆ, ಮೊಸರಿಲ್ಲದೆ, ಅದು ಒಂದೊಂದು ವೃತ, ದಧಿ ವೃತ, ಕ್ಷೀರ ವೃತ, ಹೈಯದ ವೃತಗಳಿದೆ. ಆ ವೃತಾಚರಣೆಯ ಆಹಾರ ಪದ್ಧತಿಗಳು ಅಂದರೆ ಸ್ಥಳೀಯ ವ್ಯವಸ್ಥೆಗಳನ್ನು ಪೊನ್ನಂಗನೆ ಕೀರೆ ಹೀಗೆಲ್ಲ ಹೇಳ್ತಾರೆ, ಅಥವಾ ಕಾಕೆ ಸೊಪ್ಪು, ಮೆಂತ್ಯ ಸೊಪ್ಪು, ತಿಮರೆ ಸೊಪ್ಪು, ಈ ಥರದ ವ್ಯವಸ್ಥೆಗಳಲ್ಲಿ ಅಡಿಗೆಯನ್ನು ಉಪಯೋಗಿಸಬೇಕು ಅಂತ ಹೇಳುವಂಥದ್ದು ಪದ್ಧತಿ. ಅದು ಆರೋಗ್ಯವರ್ಧಿನಿ, ಆರೋಗ್ಯಶಾಸ್ತ್ರ ಪ್ರಕಾರ. ಅದರ ಬಗ್ಗೆ ಅವರು ಧಾರ್ಮಿಕ ಚೌಕಟ್ಟಿನ ನೆಲೆಯೊಳಗೆ ನಮಗೆ ಹೇಗೆ ಬದುಕನ್ನು ಕಟ್ಟಿಕೊಳ್ಬೋದು ಮತ್ತು ಹಲಸು ಮತ್ತು ಮಾವು ಇದರ ಮೌಲ್ಯವರ್ಧನೆಗೆ ನಮ್ಮ ಜೀವನ ಕ್ರಮ, ಆಹಾರ ಪದ್ಧತಿ ಎಷ್ಟು ಪೂರಕ ಎನ್ನುವಂಥ ಉಪನ್ಯಾಸವನ್ನು ಅವರು ಮಾಡಲಿಕ್ಕಿದ್ದಾರೆ ಉದ್ಘಾಟನೆ ಮಾಡುವುದರೊಂದಿಗೆ. ಮತ್ತು ಡಾಕ್ಟರ್ NT ಅಂಚನ್, ಬಹುಶಃ ಪಡುಬಿದ್ರೆಯಲ್ಲಿ ಅಂಚನ ಆಯುರ್ವೇದಿಕ ಅಂತ ಹೇಳಿದರೆ ಬಹಳ ನಾಟ್ಯ ವೈದ್ಯ ಮತ್ತು ಆಯುರ್ವೇದದಲ್ಲಿ ಬಹಳ ಹೆಸರುವಾಸಿಯಾದದ್ದು, ಪರಂಪರಾಗತವಾದದ್ದು. ಅವರು ಬಂದು ಅವರು ಇದರ ಬಗ್ಗೆ ನಮಗೆ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಅವರು ಎಲ್ಲ ರೀತಿಯಿಂದ ನಮಗೆ ಇಲ್ಲಿ ಆಹಾರ ಪದ್ಧತಿಗಳ ಬಗ್ಗೆ ಮತ್ತು ಇಲ್ಲಿ ಸಸ್ಯಗಳ ಪ್ರಭೇದಗಳ ಬಗ್ಗೆ ನಮಗೆ ಅವರು ಮಾಡುವವರಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಆರೋಗ್ಯ ಸಚಿವರಾದಂಥ 2 ದಿವಸಗಳಲ್ಲಿ ಅವರು ಆರಂಭ ದಿವಸ ಅವರಿಗೆ ಇದು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇರುವ ಕಾರಣ 2ನೇ ದಿವಸ ಅವರ MLC ಎಲೆಕ್ಷನ್ ಆದ ನಂತರ ಖಂಡಿತ ಬರ್ತಾರೆ. ಡಾಕ್ಟರ್ UT ಖಾದರ್ ಅವರು ಆರೋಗ್ಯ ಸಚಿವರು ಬರುವವರಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 2 ದಿವಸಗಳ ಕಾಲದಲ್ಲಿ ಅವರು ಬರುವವರಿದ್ದಾರೆ. ಐವನ್ ಡಿಸೋಜರ್ ಅವರಾಗಲಿ, ನಮ್ಮ ಮನೋಹರ್ ಉಪಾಧ್ಯಾಯರು ಅವರು ವಿಶೇಷವಾಗಿ ನಮ್ಮ ಸ್ಥಳೀಯ ದನಗಳು ಮತ್ತು ಸ್ಥಳೀಯ ಸಸ್ಯಗಳು, ಸ್ಥಳೀಯ ವೃಕ್ಷ ಇದರ ಬಗೆಗಿನ ತಜ್ಞರು ಅವರು ಬಂದು ಅವರ ಚಿಂತನೆಗಳನ್ನು ನಮಗೆ ನೀಡುವವರಿದ್ದಾರೆ. ಆರಂಭ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ವೇದವ್ಯಾಸ ಕಾಮತರು ಮಾಡಲಿಕ್ಕಿದ್ದಾರೆ, ನನಗೆ ಅದು ಬಿಟ್ಟು ಹೋಯಿತು. ಮತ್ತು ಶಕಿಲಾ ಕಾವ್ ಅವರು, ಭರತ್ ಶೆಟ್ಟಿ ಅವರು, ಇವರೆಲ್ಲ ಪ್ರಸಾದ್ ಇವರೆಲ್ಲ ಉಪಸ್ಥಿತಿಯಲ್ಲಿ
ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ. ಮತ್ತು ನಾಡಿನ ಎಲ್ಲ ನಮ್ಮ ಹಿಂದಿನ ಮಾಜಿ ಮೇಯರ್ಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಪ್ರತಿಭೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದು ಇದೆಲ್ಲ ನಾನು ಇದರಲ್ಲಿ ಕೊಟ್ಟಿದ್ದೇನೆ. ನಾವು ಹೇಳುವಂಥದ್ದು ಇಷ್ಟೇ, ಸ್ಥಳೀಯ ಯಾವುದೇ ಉತ್ಪನ್ನಗಳು, ಅದು ಅನಾನಸ್ ಇರ್ಬೋದು, ಹಲಸು ಇರ್ಬೋದು, ಸ್ಥಳೀಯ ಬೊಂಡ ಇರ್ಬೋದು, ಸ್ಥಳೀಯ ತೆಂಗಿನಕಾಯಿ ಇರ್ಬೋದು, ಸ್ಥಳೀಯವಾದಂಥ ಸೊಪ್ಪುಗಳಿರ್ಬೋದು, ಅದರ ಮೌಲ್ಯವರ್ಧನೆ ಆಗಬೇಕು. ಒಂದು ಹಂತದ ಮಟ್ಟಿಗೆ ಮೌಲ್ಯವರ್ಧನೆ ಆಗಿದೆ. ಹಸಿದು ಹಲಸು ಉಂಡು ಮಾವು ಅಂತ ಹೇಳುವಂಥ ಒಂದು ಗಾದೆ ಇದೆ, ಅದೇ ಒಂದು ವೈಜ್ಞಾನಿಕವಾದದ್ದು. ಈ ಚಿಂತನೆಯೊಂದಿಗೆ ನಮ್ಮ ಎಲ್ಲ ಆಹಾರ ಪದ್ಧತಿಗಳು ಸ್ಥಳೀಯವಾಗಿ ಅದು ನಮಗೆ ಬೆಸೆದುಕೊಂಡದ್ದು. ಇತ್ತೀಚೆಗೆ ನಮಗೆ ಕ್ಯಾಪ್ಸಿಕಮ್ಮು ಹೊರಗಡೆಯಿಂದ ಬರ್ತದೆ, ಟೊಮೆಟೊ ಬರ್ತದೆ, ಕ್ಯಾಬೇಜು ಬರ್ತದೆ, ಅದೆಲ್ಲ ನಮ್ಮ ಇಲ್ಲಿಯ ವಾತಾವರಣಕ್ಕಿಂತ ಆಹಾರ ಪದ್ಧತಿ ಅಲ್ಲ. ಬಟ್ ಅದರ ಬಗ್ಗೆ ನಮಗೇನು ನಾವು ದೋಷಾರೋಪಣೆ ಮಾಡುವಂಥದ್ದಿಲ್ಲ. ಬಟ್ ಇಲ್ಲಿಯ ವ್ಯವಸ್ಥೆಗಳಿಗೆ ಅದು ಮೌಲ್ಯವರ್ಧನೆ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ತಿಮರೆಯನ್ನು ನಾವು ಅಂಗಡಿಗೆ ತೆಗೆದುಕೊಳ್ತೇವೆ. ನಮ್ಮ ಮನೆ ಅಂಗಳದಲ್ಲಿ ತಿಮರೆಯನ್ನು ಬೆಳೆಸ್ಬೋದು, ನಾವು ಕದಿಕೆಯನ್ನು ಉಪಯೋಗಿಸ್ಬೋದು, ವೀಳ್ಯದೆಲೆಯನ್ನು ಉಪಯೋಗಿಸ್ಬೋದು. ವೀಳ್ಯದೆಲೆ ಅಂತ ಹೇಳಿದರೆ ಕ್ಯಾನ್ಸರ್, ವೀಳ್ಯದೆಲೆಯಲ್ಲಿ ಕ್ಯಾನ್ಸರ್ ಬರೋದಿಲ್ಲ. ಕ್ಯಾನ್ಸರ್ಗೆ ಬೇಡದವಾದ ಹಾಕಿದರೆ ಮಾತ್ರ ಕ್ಯಾನ್ಸರ್ ಬರ್ತದೆ. ಇಂಥದ್ದೆಲ್ಲ ಚಿಂತನೆಗಳ ಒಂದು ದೃಷ್ಟಿ ನಮ್ಮದು ದೃಷ್ಟಿಕೋನ ಅಂತ ಹೇಳ್ತಾ, ಸಾಧ್ಯವಾದಷ್ಟು ಮಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರಬೇಕು, ರೈತರಿಗೆ ಪ್ರೋತ್ಸಾಹ ಮಾಡಬೇಕು. ಕಲ್ಕೂರ ಪ್ರತಿಷ್ಠಾನ ಭಾಗವಹಿಸುವಂಥ ಯಾವುದೇ ರೈತರುಗಳಿಗೆ ಮತ್ತು ಉತ್ಪನ್ನಗಳನ್ನು ಮಾರುವಂಥ ವ್ಯವಸ್ಥೆಯವರಿಗೆ ಯಾವುದೇ ನೋಂದಣಿ ಶುಲ್ಕಗಳು ಇರುವುದಿಲ್ಲ. ಅವರಿಗೆ ಪೂರ್ಣವಾಗಿ ಅವರಿಗೆ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟು ಊಟ ತಿಂಡಿಗಳ ವ್ಯವಸ್ಥೆಗಳನ್ನು ಅವರ ಗ್ರಾಹಕರಿಗಲ್ಲ, ವ್ಯಾಪಾರಸ್ಥರುಗಳಿಗೆ ನಾವು ಅದನ್ನು ಮಾಡೋರಿದ್ದೇವೆ. ರೈತರಿಗೆ ನಾವು ಮಾಡುವಂಥ ಇದು ಸೇವೆ, ನಮ್ಮ ನಗರದಿಂದ ನಾವು ಅವರಿಗೆ ಕೊಡುವಂಥ ಸೇವೆ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಅಪೇಕ್ಷೆ ಪಡ್ತಾ ಇದ್ದೇವೆ.